4, 13, 22, 31 ಇದು ಕಂಪ್ಲೀಟ್ ಟೋಟಲ್ ಮಾಡಿದ್ರೆ 4 ಅಂತಲೇ ಬರುತ್ತೆ. 4 ಇದು ಮೂಲ ಅಂಕ 4 ಅಂತಾರೆ. 4 ಅಂದರೆ ಯಾರು? ರಾಹುಕಾರ ತತ್ವ. ರಾಹುಕಾರ ತತ್ವ ನಂಬರ್ ಅಂತ ಕರೀತಾರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇವರು ಹೇಗೆ ಅಂದರೆ ಮ್ಯಾನಿಪ್ಯುಲೇಟಿವ್, ತುಂಬ ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವ್ರಿಗೆ. ಅಷ್ಟೇ ನಿಯತ್ತಾಗೂ ಇರ್ತಾರೆ. ಇವರು ನೆದ್ರಾಕೊಂಡ್ರೆ ಮಾತ್ರ ತುಂಬ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ದಾರಿ ತಪ್ಪಿಸೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇವ್ರಿಗೆ. ಮ್ಯಾನಿಪ್ಯುಲೇಟಿವ್ ನಂಬರ್ ಅಂತ. ರಾಹು ಅನ್ನೋದೇ ಮ್ಯಾನಿಪ್ಯುಲೇಷನ್ ಅಂತಾರೆ ಅದನ್ನ. ಮತ್ತು ಅದಕ್ಕೆ ಶ್ಯಾಡೋ ಪ್ಲ್ಯಾನೆಟ್ ಅಂತಲೂ ಕರಿತೀವಿ. ನಮ್ಮ ಶಾಸ್ತ್ರದಲ್ಲಿ ಶ್ಯಾಡೋ ಪ್ಲ್ಯಾನೆಟ್ ಅಂತ ಕರಿತೀವಿ. ಮತ್ತು ಈ ನಂಬರಲ್ಲಿ ಹುಟ್ಟಿರುವಂಥವ್ರಿಗೆ ಕಿಂಗ್ ಆಗಬೇಕು, ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗಬೇಕು ಅನ್ನೋದು ಇವರು ಮನಸ್ಸಲ್ಲಿರುವಂತಹ ಇಚ್ಛೆ ಇದ್ದೇ ಇರುತ್ತೆ ಚಿಕ್ಕ ವಯಸ್ಸಿಂದನೂ. ಯಾರ ಮನೆಯಲ್ಲಿ ಹುಟ್ಟಿರ್ತಾರೋ ಅದು ಬರಲ್ಲ. ಹುಟ್ಟಿದಾಗ ಯಾವ ರೀತಿ ಇವರು ಬೆಳೆದಿರ್ತಾರೋ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಬೆಳಿತಾರೋ ಅದು ಬೇಸ್ಡ್ ಆನ್ ದೇರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ಬಟ್ ಇವರು ಈ ಭೂಮಿ ಬಿಟ್ಟು ಹೋಗೋ ಟೈಮ್ಗೆ ಇವರು ಕೋಟ್ಯಾಧೀಶ್ವರ ಆಗ್ತಾರೆ ಈ ನಂಬರಲ್ಲಿ ಹುಟ್ಟಿರೋರು. ಯಾಕೆ ನಾನು ಬೇಸ್ಡ್ ಆನ್ ಮೈ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಕೇಸಸ್. ಇವ್ರಿಗೆ ದೋಷ ಕೊಡುವಂಥದ್ದು ಯಾವುದು ಅಂದರೆ ಗುರು ಇವ್ರಿಗೆ ದೋಷ ಕೊಡೋದು. ಮತ್ತು ಇವ್ರ ಜಾತಕದಲ್ಲಿ ಇವ್ರು ಮಾಡಿರುವಂಥ ಕರ್ಮದ ಫಲ ಇವ್ರಿಗೆ ತೊಂದರೆ ಕೊಡುತ್ತೆ. ಗುರು ತೊಂದರೆ ಕೊಡುತ್ತೆ, ಚಂದ್ರನ ತೊಂದರೆ ಕೊಡುತ್ತೆ, ಸೂರ್ಯನ ತೊಂದರೆ ಕೊಡುತ್ತೆ. ಇವರು ಜೀವನದಲ್ಲಿ ಏಳಿಗೆ ಆಗಬೇಕು ಅಂದರೆ ಕೆಲವು ದೋಷಗಳು ಇವ್ರಿಗಿರಬಾರ್ದು. ಯಾವುದು? ಸ್ತ್ರೀ ದೋಷ, ಗುರು ದೋಷ, ಬ್ರಹ್ಮಹತ್ಯಾ ದೋಷ. ಈ 3 ದೋಷಗಳು ಇವ್ರಿಗೆ ಜೀವನದಲ್ಲಿ ಇರಲೇಬಾರ್ದು. ಇಲ್ಲ ಅಂದರೆ ಇವ್ರು ಎಷ್ಟೇ ದೊಡ್ಡ ಕನಸಿರಲಿ, ಇವ್ರು ಏನೇ ಅಂದ್ಕೊಂಡಿದ್ರು ಅವರು ಮೇಲೆ ಬರೋಕ್ಕೆ ಆಗಲ್ಲ. ತುಂಬ ಕಷ್ಟಪಡಬೇಕಾಗತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಸ್ತ್ರೀ ದೋಷ, ಗುರು ದೋಷ, ಬ್ರಹ್ಮಹತ್ಯಾ ದೋಷ ಏನಾದರೂ ನಿಮ್ಮ ಜಾತಕದಲ್ಲಿ ಇದ್ದರೆ ತಿಳ್ಕೊಳ್ಳಿ. ನಿಮ್ಮ ಜಾತಕದ ಬಗ್ಗೆ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ. ಸಂಪರ್ಕಿಸಿ ರಾಜಯೋಗ ಜ್ಯೋತಿಷ್ಯ ಕೇಂದ್ರ, ಬೆಂಗಳೂರು. ಧನ್ಯವಾದಗಳು.